ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ, ಮುಖ್ಯವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಕೃಷಿಕರಿಗೆ, ನಮ್ಮ ಸೇನಾ ಪಡೆಗಳಿಗೆ, ಅರೆಸೇನಾ ಪಡೆಗಳಿಗೆ, ನಮ್ಮನ್ನು ಕಾವಲು ಕಾಯುವ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ, ಮತ್ತೊಮ್ಮೆ ಅನ್ನದಾತರಿಗೂ ಕೂಡ ಈ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ದಿನ ಇಲ್ಲಿ ಸೇರಿರ್ತಕ್ಕಂಥ ವಿಷಯ ನಮ್ಮ ಮುಳಬಾಗಿಲು ತಾಲೂಕಿನ ಕನಸಂದ್ರ ಗ್ರಾಮದ ಪವನ್ ಕಲ್ಯಾಣ್ ಎಂಬ ವಿದ್ಯಾರ್ಥಿ ಹುಡುಗ ಥ್ರೋಬಾಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಲೆಕ್ಟ್ ಆಗಿ ನಮ್ಮ ಭಾರತದ ತಂಡದಿಂದ ನೇಪಾಳಕ್ಕೆ ಏನು ಹೊರಟಿದ್ದಾರೋ ಮತ್ತು ಅವರ ಜೊತೆ ಬಾಲಕಿಯರ ವಿಭಾಗದಿಂದ ಕಲ್ಪನಾ ಚಾವ್ಲಾ ಅಂತ ಹೇಳಿ ಅದೇ ಹಳ್ಳಿಯಿಂದ ಬಂದಿರತಕ್ಕಂಥ ಹುಡುಗಿ, ಇಬ್ಬರೂ ಸೇರಿ ನಮ್ಮ ತಾಲೂಕಿನ ಗೌರವ ಕಾಪಾಡಲು ನಮ್ಮ ಭಾರತ ತಂಡದಿಂದ ನೇಪಾಳಕ್ಕೆ ಏನು ಅವರು ಪ್ರವಾಸ ಕೈಗೊಳ್ತಾ ಇದ್ದಾರೋ ಆ ಪ್ರವಾಸಕ್ಕೆ ಅವರಿಗೆ ಆ ದೇವರ ಆಶೀರ್ವಾದದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ವಿಜೇತರಾಗಿ ಅವರ ತಂದೆ ತಾಯಿ ಹೆಸರನ್ನು, ನಮ್ಮ ತಾಲೂಕಿನ ಹೆಸರನ್ನು ಮತ್ತು ನಮ್ಮ ದೇಶದ ಹಿತಾಸಕ್ತಿ ಕಾಪಾಡಲಿ, ನಮ್ಮ ದೇಶದ ಹೆಸರನ್ನು ಉಳಿಸಲಿ ಅಂತ ಹೇಳಿ ಅವ್ರಿಗೆ, ನನಗಿನ್ನ ಚಿಕ್ಕ ವಯಸ್ಸಲ್ಲೇ ಇದ್ದಾರೆ ಹೊರತು ಅದರಿಂದ ನನ್ನ ಆಶೀರ್ವಾದ ಅವ್ರ ಮೇಲೆ ಇರಲಿ. ಅವರ ಪ್ರವಾಸಕ್ಕೆ ನನ್ನ ಕೈಲಾದಷ್ಟು ಕೂಡ ನಾನು ಸಹಾಯವನ್ನು ಮಾಡ್ತಿದ್ದೀನಿ. ಯಾಕಂತಂದರೆ ನನಗೆ ಒಂದು ಅನುಭವ ಆಗಿದೆ. ಒಂದು ವಯಸ್ಸಲ್ಲಿ ಯಾವುದರ ಮೇಲೆ ಶ್ರದ್ಧೆ ಇರ್ತದೋ, ಇಂಟ್ರೆಸ್ಟ್ ಇರ್ತದೋ, ಆ ವಯಸ್ಸಲ್ಲೇ ಅದನ್ನು ಕಾಪಾಡ್ಕೋಬೇಕು. ಆ ವಯಸ್ಸಲ್ಲಿ ಅವ್ರಿಗೆ ತಂದೆ ತಾಯಿನೋ ಇಲ್ಲ ಆ ಸ್ಕೂಲ್ನ ಟೀಚರ್ಸೋ ಆಡಳಿತ ಮಂಡಳಿನೋ ಯಾರಾದರೂ ಒಬ್ಬರು ಅವ್ರ ಹಿಂದೆ ನಿಂತು ಪ್ರೋತ್ಸಾಹವನ್ನು ಕೊಡಬೇಕು. ನಾನು 9ನೇ ತರಗತಿಯಲ್ಲಿ ಓದುತ್ತಿರುವಾಗ ಕಬಡ್ಡಿ ಅಂದರೆ ತುಂಬ ಇಂಟ್ರೆಸ್ಟು. ಇದೇ ಶಾರದಾ ಹೈಸ್ಕೂಲಲ್ಲಿ ತಾಲೂಕು ಮಟ್ಟದಲ್ಲಿ ಕಬಡ್ಡಿಯನ್ನು ಆಯೋಜಿಸಿದರು. ಹೆಬ್ಬನಿ ರಾಧಾಕೃಷ್ಣ ಹೈಸ್ಕೂಲ್ ಅಂತಂದರೆ ಸುಮಾರು 30 ಟೀಮನ್ನು ಸೋಲಿಸಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆದ್ವಿ. ಜಿಲ್ಲಾ ಮಟ್ಟದಲ್ಲಿ ಗೌರಿಬಿದನೂರು ಒಂದು ಸ್ಕೂಲಲ್ಲಿ ಜಿಲ್ಲಾ ಮಟ್ಟಕ್ಕೆ ಹೋದ್ವಿ. ಜಿಲ್ಲಾ ಮಟ್ಟದಲ್ಲಿ ಕೂಡ 3ನೇ ಸ್ಥಾನವನ್ನು ಗಳಿಸಿದ್ವಿ. ಅದು ನನ್ನ 9ನೇ ತರಗತಿಯಲ್ಲಿ ಓದುತ್ತಿರುವಾಗ 3ನೇ ಸ್ಥಾನದಲ್ಲಿ ಸೋಲಿ ಬಂದಂತಾಯಿತು. ನಾವು ಮತ್ತೆ 1 ವರ್ಷ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ 10ನೇ ತರಗತಿ ಇದೇ ಚಾನ್ಸ್ ಬರುತ್ತೆ, ನಾವು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋಗಬೇಕು, ರಾಜ್ಯ ಮಟ್ಟದಿಂದ ಭಾರತ ಮಟ್ಟದಲ್ಲಿ ಹಾಡಬೇಕು ಅಂತೇಳಿ ಒಂದು ಆಸೆ ಇತ್ತು. ಕಾರಣಾಂತರದಿಂದ ನಮ್ಮ ಶಾಲೆಯ ಸಿಬ್ಬಂದಿ ಸಮಯಕ್ಕೆ ಆ ಟೀಮ್ನ ತಾಲೂಕು ಮಟ್ಟಕ್ಕೆ ಸೇರಿಸಿಲ್ವೋ ಏನೋ, ಕೆಲವು ಕಾರಣಾಂತರದಿಂದ ಹೆಬ್ನಿ ಟೀಮೇ ಹೆಸರಲ್ಲಿಲ್ಲ ಅಂತ ಹೇಳ್ಬಿಟ್ಟು ತಾಲೂಕು ಮಟ್ಟದಲ್ಲಿ ಹೆಬ್ನಿ ರಾಧಾಕೃಷ್ಣ ಹೈಸ್ಕೂಲ್ದು ಹೆಸರೇ ಬಂದಿಲ್ಲ. ಅದರಿಂದ ಆವಾಗಲೇ ನಮ್ಮ ಸೀನನ್ನ ಹೇಳ್ತಾ ಇದ್ರು, ಹಿಂದೆ ಕೂಡ ಸುಮಾರು ಮಕ್ಕಳಿಗೆ ರಾಜ್ಯ ಮಟ್ಟಕ್ಕೂ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಾಗ ಆ ಮಕ್ಕಳಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಅಂತ. ನನ್ನ ಎಕ್ಸಾಂಪಲ್ನೇ ನಾನೇ ತಗೊಂಡು ಬೇರೆಯವ್ರಿಗೆ ಆ ಥರ ಆಗಬಾರ್ದು ನಮ್ಮ ತಾಲೂಕಲ್ಲಿ ಅನ್ನುವ ಕಾರಣದಿಂದ ಇವತ್ತಿನ ದಿನ ನಾನು ಅವ್ರಿಗೆ ನನ್ನ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡ್ತಾಯಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಕೋಮಲ್ ನಿರ್ದೇಶಕರು, ನಮ್ಮ BV ಸಾಮಣ್ಣ ಅವ್ರಿಗೆ ಮತ್ತು ನಮ್ಮ ಹಿರಿಯ ವಕೀಲರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅನ್ನೋರಿಗೆ ಮತ್ತು ವರ್ಧನ್ ಅವ್ರಿಗೆ, ನಮ್ಮ ಆನಂದ್ ಅವ್ರಿಗೆ, ರಾಧಾಕೃಷ್ಣನ್ ಅವ್ರಿಗೆ ಮತ್ತು ಮಾಧ್ಯಮ ಸ್ನೇಹಿತರಾದಂಥ ಚಲಪತಿ, ಸುಕುಮಾರು, ಜುಲ್ಫಿಕರು, ನಮ್ಮ ಪ್ರಕಾಶನ್ ಅವ್ರಿಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ.